ನಮಸ್ತೆ, ವೆಲ್ಕಮ್ ಟು ಭೈರವ ಕಾರ್ಸ್. ಸರ್, ಇವತ್ತು ನಮ್ಮ ಶೋರೂಮಲ್ಲಿ ಪ್ರತಿಯೊಂದು ಗಾಡಿದು ಡೀಟೇಲ್ಸ್ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದು ಬಂದು 2015 ಮಾಡಲು i10 ಮ್ಯಾಗ್ನಾ 2015 ಸಿಂಗಲ್ ಓನರ್. ಕಿಲೋಮೀಟ್ರ್ ಬಂದು ಬರೀ 27,000 ಕಿಲೋಮೀಟ್ರ್ ಓಡಿದೆ. ಪ್ರೈಸ್ ಬಂದು 3,80,000 ಹೇಳ್ತಿದ್ವಿ. ಬೆಸ್ಟ್ ಡಿಸ್ಕೌಂಟ್ ಮಾಡಿಕೊಡ್ತೀನಿ. ಆಷಾಢ ಆಫರ್ ಕೂಡ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. 3,85,000 ನೆಗೋಷಿಯಬಲ್. ಲೋನ್ ಬೇಕಂದ್ರೆ ಲೋನ್ ಕೂಡ ಸಿಗುತ್ತೆ. ಅರೌಂಡ್ ನಮ್ಗೆ 3 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀನಿ. ಹಾಗೆ ಪಕ್ಕದಲ್ಲಿ ನೋಡ್ತೀನಿ ಅಂತಂದರೆ ಎಲ್ಲರೂ ತುಂಬ ಜನ ಕೇಳ್ತಾ ಇರ್ತಾರೆ, ಇನೋವಾ ಕ್ರಿಸ್ಟಾ ಅಂತ. ಬನ್ನಿ, ನಮ್ಮ ಶೋರೂಮಲ್ಲಿ ಝೆಡ್ ವೇರಿಯಂಟ್ ಬಂದಿದೆ. ಸಿಂಗಲ್ ಓನರ್ 22 ಮಾಡಲು ಜಸ್ಟ್ 85,000 ರನ್ ಆಗಿದೆ. ಮೈಸೂರು ಗಾಡಿದಾಗಿರುತ್ತೆ. ಫುಲ್ಲಿ ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಸರ್ವಿಸ್ ಸಿಗುತ್ತೆ. ಪ್ರೈಸ್ ಬಂದು 27 ಲಕ್ಷ ನೆಗೋಷಿಯಬಲು. ಲೋನ್ ಕೂಡ ಅಷ್ಟೇ, ಅಪ್ ಟು 80% ಲೋನ್ ಆಗುತ್ತೆ. 2014 ಮಾಡಲು ಸ್ವಿಫ್ಟ್ ಡಿಸೈರು ZXi ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದಾಗಿರುತ್ತೆ. ಕಿಲೋಮೀಟರ್ ಬಂದು ಜಸ್ಟ್ 65,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್. ವೆಹಿಕಲ್ ಕಂಡೀಷನ್ ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಅಂತಲೇ ಇರ್ಬೋದು. ಪ್ರೈಸ್ ಬಂದು 5.5 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲು. ಲೋನ್ ಬೇಕಂದ್ರೆ 80% ಲೋನ್ ಕೂಡ ಸಿಗುತ್ತೆ. ಸ್ವಿಫ್ಟ್ ಡಿಸೈರು ಇದು 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. VDI ಇದರಲ್ಲೂ ಅಷ್ಟೇ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವಿತ್ ಶೋರೂಮ್ ಹಿಸ್ಟ್ರಿ, ಶೋರೂಮ್ ಸರ್ವಿಸು. ಪ್ರೈಸ್ ಬಂದು 5,60,000 ನಾವು ಕೋಟ್ ಮಾಡ್ತಿರೋದು. ಬಟ್ ಆಷಾಢ ಆಫರ್ ಅಂತ ಯಾರು ಫಸ್ಟ್ ಬಂದು ಈ ವೆಹಿಕಲ್ನ ನೋಡ್ತಾರೋ ಅವ್ರಿಗೆ ಜಸ್ಟ್ 5,10,000ಕ್ಕೆ ಗಾಡಿನ ಫೈನಲ್ ಮಾಡಿಕೊಡ್ತೀನಿ. 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಯಾವ ಪ್ರೈಸಲ್ಲಿ ನೆಗೋಷಿಯಬಲ್ ಇಲ್ಲ, ಅದು ಬಂದು ಫಿಕ್ಸೆಡ್ ಪ್ರೈಸ್ 5,10,000 ಫೈನಲ್ ಮಾಡಿಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು, ಇದು ಬಂದು 2013 ಮಾಡಲ್ ಸಿಂಗಲ್ ಓನರು ಸ್ವಿಫ್ಟ್ VXi. ಕಿಲೋಮೀಟ್ರ್ ಬಂದು ಜಸ್ಟ್ 65,000 ಕಿಲೋಮೀಟ್ರ್ ಹೊಡೆದ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಪ್ರೈಸ್ ಬಂದು 4.5 ಲಕ್ಷ ಕೋಟ್ ಮಾಡ್ತಿದ್ದೀವಿ. ನೆಗೋಷಿಯಬಲ್ ಆಗುತ್ತೆ. ಅಪ್ ಟು 3.5 ಲ್ಯಾಕ್ಸ್ ತನಕ ಲೋನ್. ಆ್ಯಂಡ್ i10 ಆಸ್ಟಾ 100 ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಇದಾಗಿರುತ್ತೆ. 2019 ಸಿಂಗಲ್ ಓನರ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ಕಿಲೋಮೀಟ್ರ್ ಬಂದು ಜಸ್ಟ್ 47,000 ಕಿಲೋಮೀಟ್ರ್ ಹೊಡಿದೆ. ಈ ಗಾಡಿ ಕೂಡ ಹೌದು, ಇದು ಡಾಕ್ಟರ್ ವೆಹಿಕಲ್ ಆಗಿರುತ್ತೆ. ಇದು ಮೈಸೂರು ಸಿಂಗಲ್ ಓನರ್. ಪ್ರೈಸ್ ಬಂದು 590 ಕೋಟ್ ಮಾಡ್ತಿದ್ವಿ. ನೆಗೋಷಿಯಬಲ್ ಆಗುತ್ತೆ. ಅಪ್ ಟು 5 ಲ್ಯಾಕ್ಸ್ ತನಕ ಲೋನ್ ಮಾಡಿಸ್ಕೊಡ್ತೀನಿ ಈ ವೆಹಿಕಲ್ಗೆ. ನೋಡ್ತಾ ಇರೋದು ವರ್ಣ ಫ್ಲೂಡಿಕ್ ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ಫುಲ್ಲಿ ಟಾಪ್ ಆ್ಯಂಡ್. ಕಿಲೋಮೀಟ್ರ್ ಬಂದು 65,000 ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್ ಇದಾಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು ಈ ವೆಹಿಕಲ್ ನಾವು ಕೋಟ್ ಮಾಡ್ತಿರೋದು 6.25 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. ಅಪ್ ಟು ನಿಮಗೆ 5ರಿಂದ 5.25 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀನಿ ಈ ವೆಹಿಕಲ್ಗೆ. ವೆಹಿಕಲ್ ಬಂದು ತುಂಬ ವೆಲ್ ಮೇಂಟೈನ್, ಗುಡ್ ಕಂಡೀಷನ್ ವಿತ್ ಶೋರೂಮ್. WRV ಟಾಪ್ ಎಂಡ್ ಅಂದರೆ VX ವೇರಿಯಂಟ್ ಇದಾಗಿರುತ್ತೆ. ಇದಕ್ಕೆ ಸನ್ ರೂಫು, ಪುಷ್ ಬಟನ್ ಸ್ಟಾರ್ಟು, ತುಂಬ ಆಪ್ಷನ್ ಇದೆ ವೆಹಿಕಲಲ್ಲಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. ಕಿಲೋಮೀಟ್ರ್ ಬಂದು ಜಸ್ಟ್ 47,000 ಕಿಲೋಮೀಟ್ರ್ ಅಷ್ಟೇ ಡ್ರೈವನ್ ಆಗಿರೋದು. ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಈ ವೆಹಿಕಲ್ಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 8 ಲಕ್ಷ. ಇದರಲ್ಲೂ ಕೂಡ ನಿಮಗೆ ಪ್ರೈಸಲ್ಲಿ ನೆಗೋಷಿಯಬಲ್ ಇದೆ. ಲೋನ್ ಬಂದು ಅಪ್ ಟು ನಿಮಗೆ 6.5ರಿಂದ 7 ಲಕ್ಷ ತನಕ ಲೋನ್ ತಂದಿದ್ದೀನಿ ಸರ್. ಇದು ಒಂದು 2015 ಸಿಂಗಲ್ ಓನರ್. ಕಿಲೋಮೀಟ್ರ್ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಬರೀ 98,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ವಿತ್ ಶೋರೂಮ್ ಹಿಸ್ಟ್ರಿ, ಅನ್ಟಚ್ ವೆಹಿಕಲ್ಲು, ನೋ ರೀಪ್ಲೇಸ್ಮೆಂಟು, ನೋ ರೀಪೇಂಟು, ನೋ ರೀಫಬ್ಬು. ವೆಹಿಕಲ್ಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ಬಂದು ಮೈಸೂರವರೇ. ಇವ್ರಿಗೆ ಬಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರೈಸ್ ಬಂದು 12.5 ಲಕ್ಷ. ಅದರಲ್ಲೂ ಕೂಡ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಅಪ್ ಟು ನಿಮಗೊಂದು 9 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀನಿ. 12.5 ಲಕ್ಷದಲ್ಲಿ ನೆಗೋಷಿಯಬಲ್ ಕೂಡ ಇದೆ. ವೆಹಿಕಲ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ, ಬೆಸ್ಟ್ ಪ್ರೈಸಿಗೆ ಮಾಡಿಸ್ಕೊಡ್ತೀನಿ. ವೆಹಿಕಲ್ ತುಂಬ ಜನ ಎಕ್ಸ್ಪೆಕ್ಟೇಷನ್ ಕೇಳ್ತಾನೆ ಇರ್ತೀರಾ. ಬುಲರೋ ಟಾಪ್ ಆ್ಯಂಡ್ ವೇರಿಯಂಟು 2019 ಸಿಂಗಲ್ ಓನರ್. ಬರೀ 60,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ವಿತ್ ಶೋರೂಮ್ ಹಿಸ್ಟ್ರಿ ಬೇಕಾ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಅನ್ಟಚ್ಚು, ನೋ ರೀಪ್ಲೇಸ್ಮೆಂಟು. ಪ್ರೈಸ್ ಬಂದ್ಬಿಟ್ಟು 9.25 ಲಕ್ಷ ಎಕ್ಸ್ಪೆಕ್ಟೇಷನ್ ಇದೆ ಅವ್ರದ್ದು. ಪ್ರೈಸ್ ಜಾಸ್ತಿ ಆಯಿತು ಅಂತ ಕಮೆಂಟಲ್ಲಿ ಹೇಳ್ಬೇಡಿ, ನೆಗೋಷಿಯಬಲ್ ಇದೆ. ನಾನು ಹೇಳೋ ಪ್ರೈಸ್ ಎಲ್ಲರೂ ನೆಗೋಷಿಯಬಲ್ ಇದೆ. ಬನ್ನಿ, ವೆಹಿಕಲ್ ಟೆಸ್ಟ್ ನೋಡಿ, ಒಳ್ಳೆ ಪ್ರೈಸಿಗೆ ಮಾಡಿಸ್ಕೊಡ್ತೀನಿ. ಆಮೇಲೆ ಇದಕ್ಕೆ ಲೋನ್ ಏನಾದ್ರು ಬೇಕು ಅಂದರೆ ಅಪ್ ಟು 8 ಲಕ್ಷ ತನಕ ಲೋನ್ ಮಾಡಿ ಹೇಳ್ತಾ ಇರ್ತೀರ. ನಮ್ಮ ಶೋರೂಮಲ್ಲಿ highest ಸೇಲ್ ಆಗೋ ವೆಹಿಕಲ್ ಬಂದು ಹೋಂಡಾ ಸಿಟಿನೇ. ಇದು ಬಂದು ಡೀಸೆಲ್ ವೇರಿಯಂಟ್ 2014 ಸಿಂಗಲ್ ಓನರ್. ಬರೀ 87,000 ಕಿಲೋಮೀಟ್ರ್ ರನ್ ಆಗಿದೆ. ಟೈರ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ವೆಹಿಕಲ್. SV ವೇರಿಯಂಟ್ ಅಂದರೆ ಮಿಡ್ ವರ್ಷನ್ ಇದಾಗಿರುತ್ತೆ. ಬಟ್ ಅಪ್ಗ್ರೇಡೆಡ್ ಟು ಟಾಪ್ ಎಂಡು. ಮ್ಯಾಗ್ ವೀಲು, ಸ್ಪಾಯ್ಲರು, ಟಚ್ ಸ್ಕ್ರೀನು, ಅಲೈಸು ಪ್ರತಿಯೊಂದು ಹಾಕ್ಸಿದ್ದಾರೆ. ಪ್ರೈಸ್ ಬಂದು ಈ ವೆಹಿಕಲ್ ನಾವು ಕೋಟ್ ಮಾಡ್ತಿರೋದು ಬಂದು 5.25 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. ಅಪ್ ಟು ನಿಮಗೆ 5 ಲಕ್ಷ ತನಕ ಲೋನ್ ಮಾಡ್ತಾರೆ. ಸ್ಮಾಲ್ ಬಜೆಟ್ ವೆಹಿಕಲ್ ಇದು. ಆಲ್ಟೋ K10 2015 ಸೆಕೆಂಡ್ ಓನರ್ ಮೈಸೂರು ವೆಹಿಕಲ್ಲು. ಕಿಲೋಮೀಟ್ರ್ ಬಂದು 77,000 ಕಿಲೋಮೀಟ್ರ್ ಓಡಿದೆ. ಪ್ರೈಸ್ ಕೂಡ ಅಷ್ಟೇ 2,85,000 ಕೋಟ್ ಮಾಡ್ತಿದ್ವಿ. ಬೆಸ್ಟ್ ಪ್ರೈಸಲ್ಲಿ ಮಾಡಿಸ್ಕೊಡ್ತೀನಿ. ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ಔಟ್ಲುಕ್, ಇಂಟೀರಿಯರು ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಇದು ಒಂದು ಪುರೋಹಿತರದ್ದು ಗಾಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಪ್ ಟು 2ರಿಂದ 2.25 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀನಿ. ಆಮೇಲೆ ಆಫರ್ ಇದೆ, ಲಾಸ್ಟಲ್ಲಿ ಹೇಳ್ತೀನಿ. ಇದು ಬಂದು ಆಲ್ಟ್ರೋಸ್ 2023 ಮಾಡಲು ಡೀಸೆಲ್ಲು ಟಾಪ್ ಆ್ಯಂಡ್ XZA ಪ್ಲಸ್. ಇದು ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಕಿಲೋಮೀಟ್ರ್ ಬಂದು ಜಸ್ಟ್ 60,000 ಕಿಲೋಮೀಟ್ರ್ ಅಷ್ಟೇ ಓಡೋದು. ಪುಷ್ ಬಟನ್ ಸ್ಟಾರ್ಟು, ಸನ್ ರೂಫು, ಮ್ಯಾಗು, ಅಲೈಸ್ ಪ್ರತಿಯೊಂದೂ ಇದೆ ಸರ್ ವೆಹಿಕಲಲ್ಲಿ. ಮಾಡಲು ಗಾಡಿ ಆಮೇಲೆ ಹೇಳಬೇಕು ಅಂತಂದರೆ ಪ್ರೈಸ್ ಬಂದು 8.5 ಲಕ್ಷ ಕೋಟ್ ಮಾಡ್ತಿದ್ದೀವಿ. ನೆಗೋಷಿಯಬಲ್ ಆಗುತ್ತೆ. ಬೆಸ್ಟ್ ಪ್ರೊಫೈಲ್ ತೊಗೊಬಂದರೆ ಅಪ್ ಟು 8 ಲ್ಯಾಕ್ಸ್ ತನಕ ಲೋನೇ ಮಾಡಿಸ್ಕೊಡ್ತೀನಿ. ವೆಹಿಕಲ್ನ ಜಸ್ಟ್ ಓಡಿಸ್ಕೊಂಡು ಹೋಗೋದು ಅಷ್ಟೇ, ಏನು ರಿಪೇರಿ ಇಲ್ಲ, 1 ರೂಪಾಯಿ ಖರ್ಚಿಲ್ಲ ಸರ್ ವೆಹಿಕಲ್. i20 ಆಸ್ಟಾ 2018 ಸಿಂಗಲ್ ಓನರ್. ಬರೀ 73,000 ಕಿಲೋಮೀಟ್ರ್ ಓಡಿದೆ. ವಿತ್ ಶೋರೂಮ್ ಹಿಸ್ಟ್ರಿ. ಇದರಲ್ಲಿ ಬಂದು ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ. ವಿತ್ ಟಚ್ ಸ್ಕ್ರೀನ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ಪ್ರೈಸ್ ಬಂದು ನಾವು ಕೋಟ್ ಮಾಡ್ತಿರೋದು 7.30, ನೆಗೋಷಿಯಬಲ್ ಆಗುತ್ತೆ.
ಆ್ಯಂಡ್ ಲೋನ್ ಏನಾರು ಬೇಕು ಅಂದರೆ ಅಪ್ ಟು ನಿಮಗೆ 6 ಲ್ಯಾಕ್ ತನಕ ಲೋನ್ ಮಾಡಿಕೊಡ್ತೀನಿ. ಶಿಫ್ಟಲ್ಲಿ ತುಂಬ ಜನ ಆಟೋಮೆಟಿಕ್ ಕೇಳಿದ್ದೀರಾ. ಇದು ಆಟೋಮೆಟಿಕ್ ವೆಹಿಕಲ್ 22 ಮಾಡಲ್, ಸೆಕೆಂಡ್ ಓನರ್, ಕಿಲೋಮೀಟ್ರ್ ಬಂದು 1,15,000 ಓಡಿದೆ. ಬಟ್ ಫುಲ್ಲಿ ಶೋರೂಮ್ ಇಷ್ಟಿದೆ ಸರ್. ವೆಹಿಕಲ್ ಅನ್ಟಚ್ಚು, ಏನೂ ರೀಪೇಂಟ್ ಆಗಿಲ್ಲ, ಒರಿಜಿನಲ್ ಪೇಂಟಲ್ಲಿದೆ. ಸಣ್ಣ ಪುಟ್ಟ ಬಾಡಿಲಿ ಸ್ಕ್ರಾಚಸ್ ಇದೆ ಬಿಟ್ಟರೆ ಫುಲ್ಲಿ ಶೋರೂಮ್ ಇಷ್ಟು ಸಿಗುತ್ತೆ. ಪ್ರೈಸ್ ಬಂದು ಯಾರು ಕೊಟ್ಟಿರಬಾರ್ದು, 5.5 ಲಕ್ಷ ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಸರ್, ನಿಮ್ಮ RAM ವ್ಲಾಗ್ಸ್ ಕಡೆಯಿಂದ ನಮ್ಮ ಶೋರೂಮ್ಗೆ ಯಾರು ಬಂದು ವೆಹಿಕಲ್ ಪರ್ಚೇಸ್ ಮಾಡ್ತಾರೆ, ಇನ್ನೊಂದು ಇದು ಹೇಳ್ಬಿಡ್ತೀನಿ, ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಯಾವ ಕಸ್ಟಮರ್ ನಮ್ಮ ಶೋರೂಮ್ಗೆ ಬರ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ ಅವ್ರು ಯಾವ ಕಾರ್ ಪರ್ಚೇಸ್ ಮಾಡ್ತಾರೆ, ಇನ್ ಕೇಸ್ ಅವ್ರು ಪೆಟ್ರೋಲ್ ಗಾಡಿ ತೊಗೊಂಡ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಪ್ರೊವೈಡ್ ಮಾಡ್ತೀವಿ, ಡೀಸೆಲ್ ಕಾರ್ ತೊಗೊಂಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಪ್ರೊವೈಡ್ ಮಾಡ್ತೀವಿ. ಅದಲ್ಲದೆ ಕಾರು ಅವ್ರು ಡೆಲಿವರಿ ತೊಗೊಳಕ್ಕೆ ಮುಂಚೆ ಆಯಿಲ್ ಚೇಂಜು, ಜನರಲ್ ಚೆಕಪ್ಪು ಪ್ರತಿಯೊಂದನ್ನು ಅವ್ರ ಕಣ್ಣು ಮುಂದೆ ನಿಲ್ಲಿಸಿ ಮಾಡಿಸಿ ಕಳಿಸ್ತೀವಿ ಸರ್. ಇದು ನಾವು ನಿಮ್ಮ ಚಾನೆಲ್ ಕಡೆಯಿಂದ ನಾನು ಮಾಡಿಕೊಡೋದು ಇದು. ಆ್ಯಂಡ್ RAM ವ್ಲಾಗ್ಸ್ನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಒಳ್ಳೆ ಕಮೆಂಟ್ಸ್ ಹಾಕಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.